ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಕುರಿ ತಲೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಬಾಣಂತಿರಿಗೆಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಯಿಲ್ ಸೇರಿಸಿದ್ದೀನಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, 1 ಹಾಫ್ ಇಂಚು ಶುಂಠಿ ತೊಗೊಂಡಿದ್ದೀನಿ. 1 kg ತಲೆ ಮಾಂಸ ಇದೆ. ಸೊ 1 kgಗೆ ನಾನು ತೋರಿಸ್ಕೊಡ್ತಿರೋದು. ನಾನಿಲ್ಲಿ 5 ಹಸಿಮೆಣಸು ತೊಗೊಂಡಿದ್ದೀನಿ. ನಿಮಗೆ ಚಿಲ್ಲಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ. 4 ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಸೇರಿಸೋದ್ರಿಂದ ಹೋಟೆಲಲ್ಲಿ ತುಂಬ ರುಚಿ ಇರುತ್ತಲ್ವ, ಸೊ ಅದೇ ಥರ ಟೇಸ್ಟ್ ಇರುತ್ತೆ. ಚಕ್ಕೆ, ಲವಂಗ ಮತ್ತು ಮೆಣಸು 3 ಒಟ್ಟಿಗೆ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಸೇರಿಸಿದ್ದೆ, ಮಿಕ್ಸ್ ಆಗಿದೆ. ಜಸ್ಟ್ 1 ಏಲಕ್ಕಿ ತೊಗೊಳ್ಳಿ, ಹೋಟೆಲಲ್ಲಿ ಬರೋ ಥರ ಟೇಸ್ಟ್ ಕೊಡುತ್ತೆ. ಹಾಫ್ ಕಪ್ಪು ಕಾಯಿ ತೊಗೊಂಡಿದ್ದೀನಿ. ಕಾಯಿನೂ ಅಷ್ಟೇ ಜಾಸ್ತಿ ತೊಗೋಬೇಡಿ, ಅದನ್ನು ಅಷ್ಟೇ ಸಿಹಿ ಬರುತ್ತೆ ಕಾಯಿ ಜಾಸ್ತಿ ತೊಗೊಂಡ್ರೆ. 1 ಸ್ಪೂನು ಚಿಲ್ಲಿ ಪೌಡರು, ಹಾಗೆ 1.5 ಸ್ಪೂನು ಧನಿಯಾ ಪೌಡರ್ ಸೇರಿಸ್ಕೊಳ್ಳಿ. ಹಾಫ್ ಸ್ಪೂನು ಅರಿಶಿಣ. ಸೊ ಇದನ್ನೆಲ್ಲ ಸೇರಿಸಿ ಒಂದು ರೌಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಪದಾರ್ಥಗಳನ್ನೆಲ್ಲ ಫಸ್ಟೇ ತೋರಿಸ್ಬೋದಿತ್ತು, ಬಟ್ ಯಾಕೆ ತೋರಿಸಿಲ್ಲ ಅಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಇತ್ತಂದರೆ ನೋಡೋರಿಗೂ ಕಷ್ಟ ಆಗುತ್ತೆ. ಸೊ ಈ ಥರ ತೋರಿಸಿದ್ರೆ ಎಲ್ಲರಿಗೂ ಅರ್ಥನೂ ಆಗುತ್ತೆ ಅಲ್ವಾ, ಅದಕ್ಕೆ ಈ ಥರ ಮಾಡಿ ತೋರಿಸ್ತಾ ಇರೋದು. ಕೊತ್ತಂಬರಿ, ಪುದೀನ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ತಲೆ ಮಾಂಸ ನೀಟಾಗಿ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಕಡೆ ಕುಕ್ಕರು ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡು 1 ಈರುಳ್ಳಿ, ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ತಲೆ ಮಾಂಸ ಜಾಸ್ತಿ ಇಷ್ಟ ಆಗಲ್ಲ. ನನಗೆ ಚಿಕನಲ್ಲಿ ಬಿಟ್ಟರೆ ಬೇರೆ ಏನು ಐಟಮು ಅಷ್ಟೊಂದು ಇಷ್ಟ ಆಗಲ್ಲ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ ಸಾಲ್ಟು. ಸೊ 1 ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಮಿಕ್ಸ್ ಕೊಡಿ. ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಸೊ ನೋಡಿ, ಇದು ಈಗ ನೀರು ಸೈಡಲ್ಲೆಲ್ಲ ಬಿಡ್ತಿದೆ. ಸೊ ಈ ಟೈಮಲ್ಲಿ ಮಸಾಲೆ ಸೇರಿಸ್ಕೊಳ್ಳೋಣ. ಪ್ಲೀಸ್ ಹಾಗೆ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ನಿಮಗೆ ಮನೆಯಲ್ಲಿ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ. ನಾನು ಕುರಿ ತಲೆ ಮಾಂಸ ತೊಗೊಂಡಿರೋದು. ಕೆಲವರು ಮೇಕೆ ತಲೆಯಲ್ಲೂ ಮಾಡ್ತಾರೆ, ಬಟ್ ಮೇಕೆದು ತುಂಬ ಹೀಟ್ ಅಂತ ಹೇಳ್ತಾರೆ. ಬಟ್ ನಮ್ಮ ಚಿಕ್ಕಪ್ಪ ಅಲ್ಲ, ನಮಗೆ ಕುರಿದೇ ಜಾಸ್ತಿ ತೊಗೊಬಂದು ಕೊಡ್ತಾರೆ. ನೋಡಿ, ಮಸಾಲೆ ಸೇರಿಸಿದೆ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3-4 ವಿಸಿಲ್ ಕೂಗಿಸ್ಕೋಬೇಕು. ಇದನ್ನು ತುಂಬ ಟೇಸ್ಟಿಯಾಗಿರುವಂಥ ಕುರಿ ತಲೆ ಮಾಂಸ ರೆಡಿ ಆಗುತ್ತೆ. ನೀವು ದೋಸೆ, ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.